ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಮ್ಮ ಪ್ರಯಾಗ್ರಾಜ್ನ ಪಾರ್ಟ್ 2 ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾರ್ಟ್ 1 ವಿಡಿಯೋದಲ್ಲಿ ಭಾರದ್ವಾಜ ಆಶ್ರಮ ಕವರ್ ಆಗಿತ್ತು. ಈಗ ಪಾರ್ಟ್ 2 ವಿಡಿಯೋದಲ್ಲಿ ಇಂದಿರಾ ಗಾಂಧಿಯವರು ಹುಟ್ಟಿರುವಂಥ ಮನೆ ಮತ್ತು ಚಂದ್ರಶೇಖರ್ ಆಜಾದ್ ಪಾರ್ಕ್ ಇವೆರಡನ್ನೂ ಕವರ್ ಮಾಡೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ಬಂದಿರುವಂತ ಜಾಗ ಪ್ರಯಾಗ್ರಾಜ್ನ ಆನಂದ್ ಭವನ್ ಅಂತ ಕರೀತಾರೆ ಇದನ್ನ. ನೆಹರು ಮತ್ತೆ ಇಂದಿರಾ ಗಾಂಧಿ ಅವರು ನೆಲೆಸಿದ್ದಂತ ಜಾಗ ಇಲ್ಲೇನೆ ಇದ್ದಿದ್ದು ಮುಂಚೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಇದೇ ಮನೆಯಲ್ಲೇ ನೆಹರು ಕುಟುಂಬ ಸುಮಾರು ವರ್ಷಗಳ ಕಾಲ ವಾಸವಾಗಿತ್ತು. ಇವಾಗ ಇದನ್ನ ಮ್ಯೂಸಿಯಂ ಮಾಡಿದ್ದಾರೆ ನೋಡಿ. ಇದು ಆನಂದ್ ಭವನ್ ಟಿಕೆಟ್ ಕೌಂಟರು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇನೆ ಆನಂದ್ ಭವನ. ನೋಡಿ, ಇದು ಎಂಟ್ರೆನ್ಸ್ ಗ್ರೌಂಡ್ ಫ್ಲೋರ್ಗೆ 30 ರೂಪಾಯಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ಗೆ 100 ರೂಪಾಯಿ, ಫಾರಿನ್ ವಿಸಿಟರ್ಗೆ 200 ರೂಪಾಯಿ ಟಿಕೆಟ್ काउंटर ಅಲ್ಲಿ ಹಾಕಿದ್ದಾರೆ. ये भवन के बारे में कुछ बता सकते हैं आप? ये पंडित नेहरू हाउस, पंडित जवाहरलाल नेहरू का ये अपना घर है। कितना साल से वो भवन बना के? ये भवन बना 1927 में। 1927 में। इंदिरा गांधी जी का क्या संबंध है इधर? इंदिरा गांधी जी इसी भवन में पैदा हुई है और यही इसी भवन में उनकी शादी भी हुई है। और क्या है सर भवन में? म्यूजियम है। म्यूजियम है। ಶುಕ್ರಿಯಾ ಸರ್. ನೋಡಿ, ಈ ಭವನವನ್ನ 1927 ಅಲ್ಲಿ ಮೋತಿಲಾಲ್ ನೆಹರು ಅವರು ಕಟ್ಟಿಸ್ತಾರೆ. ಅದಾದ್ಮೇಲೆ 1930 ಅಂದ್ರೆ 1930 ಎಂಟೈರ್ ನೆಹರು ಫ್ಯಾಮಿಲಿ ಈ ಭವನಕ್ಕೆ ಶಿಫ್ಟ್ ಆಗ್ತಾರೆ. ಸುಮಾರು ವರ್ಷಗಳು ಈ ಮನೆಯಲ್ಲೇ ಇರ್ತಾರೆ ಅವರು. ಅದಾದ ನಂತರ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು 1970 ಈ ಭವನವನ್ನ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ಗೆ ದಾನವಾಗಿ ಗಿಫ್ಟ್ ಆಗಿ ಕೊಡ್ತಾರೆ ಇದನ್ನ. ಈಗ ಪ್ರೆಸೆಂಟ್ ಇದು ಮ್ಯೂಸಿಯಂ ಆಗಿದೆ. ಇಡೀ ನೆಹರು ಕುಟುಂಬ ಈ ಭವನದಲ್ಲೇ ಇದ್ದಿದ್ದು. ಇಂದಿರಾ ಗಾಂಧಿ ಅವರು ಹುಟ್ಟಿದಂತ ಜಾಗ ಮತ್ತೆ ಅವರ ಮದುವೆ ನಡೆದಂತಹ ಜಾಗ ಇದು. ನೋಡಿ, ಇಲ್ಲೊಂದು ತುಳಸಿ ಗಿಡ ಕಾಣಿಸ್ತಿದೆಯಲ್ಲ, ಇದೇ ಜಾಗದಲ್ಲೇ ಜವಾಹರ್ಲಾಲ್ ನೆಹರು ಅವರು ತೀರ್ಕೊಂಡ ನಂತರ ಅವರ ಅಸ್ಥಿಯನ್ನು ಇಲ್ಲೇ ಇಡಲಾಗಿತ್ತು. ಅದಾದಮೇಲೆ ಅದನ್ನು ಸಂಗಮದಲ್ಲಿ ವಿಸರ್ಜನೆ ಮಾಡಲಾಯಿತು. ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಕಟ್ಟಿಸಿರುವಂಥ ಭವನ. ಇದಕ್ಕೆ ಸುಮಾರು ಒಂದು 100 ವರ್ಷ ಆಗ್ತಾ ಇದೆ ಈಗ. ನೋಡಿ, ಇದೇನೆ ಇಂದಿರಾ ಗಾಂಧಿ ಮತ್ತೆ ನೆಹರು ಅವರು ಇದ್ದಂತ ಮನೆ. ರಾಜೀವ್ ಗಾಂಧಿ ಅವ್ರದ್ದು ಮನೆ ಕೂಡ ಇದ್ದೇನೆ. ಅವರ ಮನೆ ಹೆಂಗಿತ್ತು, ಇಂಟೀರಿಯರ್ ಒಳಗಡೆ ಎಲ್ಲ ಯಾವ ತರ ಇತ್ತು ಅಂತ ನೋಡಿ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು ಮನೆ. ಈಗ ಅವರ ಲೈಬ್ರರಿ. ಮೋತಿಲಾಲ್ ನೆಹರು ಅವರು ಓದ್ತಾ ಇದ್ದಂತ ರೂಮ್ ಇದು, ಸ್ಟಡಿ ರೂಮ್. ಅವ್ರು ಬರೆದಿರೋಂಥ ಲೆಟರ್ ಇದು. ಮೋತಿಲಾಲ್ ನೆಹರು ಅವರು ಮಲಗ್ತಾ ಇದ್ದಂತ ಜಾಗ ಇದು. ಬೆಡ್ ಎಲ್ಲ ಹಾಕಿದ್ದಾರೆ ನೋಡಿ. ಇದು ಅವರ ಕುರ್ಚಿ और बेड, स्टडी टेबल. ನೋಡಿ, ಈ ಭವನದಲ್ಲಿ ಇಂದಿರಾ ಗಾಂಧಿ ಮತ್ತು ನೆಹರು ಅವರ ಕುಟುಂಬ ಮತ್ತು ಸ್ವತಂತ್ರ ಹೋರಾಟ, ಬ್ರಿಟಿಷರು ಇದಕ್ಕೆ ಸಂಬಂಧಪಟ್ಟಿದ್ದಂತಹ ಚಿತ್ರಗಳು ಮತ್ತು ಕಥೆಗಳನ್ನ ಇಲ್ಲಿ ಅಳವಡಿಸಲಾಗಿದೆ. ಮೋತಿಲಾಲ್ ನೆಹರು ಅವರು ವಂಶವೃಕ್ಷ ಇದು. ಇದು ಇಂದಿರಾ ಗಾಂಧಿ ಅವರ ಬಾಲ್ಯದ ಫೋಟೋ, ಇಂದಿರಾ ಪ್ರಿಯದರ್ಶಿನಿ. ನೋಡಿ, ಇದು ಇಂದಿರಾ ಗಾಂಧಿ ಅವರ ಮದುವೆ ಫೋಟೋ, ಇಂದಿರಾ ಫಿರೋಜ್ ಅವ್ರದ್ದು ಮದುವೆ ಫೋಟೋ ಇದು. ಇದೆಲ್ಲ ನೆಹರು ಮತ್ತೆ ಗಾಂಧಿ ಫೋಟೋ. ಸ್ವತಂತ್ರ ಹೋರಾಟದ ಚಳವಳಿ ಇದು. ಎಲ್ಲ ಮಹಿಳಾ ಸ್ವಾತಂತ್ರ್ಯಗಾರರ ಫೋಟೋಗಳು ಹಾಕಿದ್ದಾರೆ.
ನೋಡಿ ಈಗ ನಾವು ನಿಂತಿರೋ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಹತ್ರ ಇಂದಿರಾ ಗಾಂಧಿ ಅವರು ಫೋಟೋ ಇಡ್ಸ್ಕೊಂಡಿರೋದು ಆ ಕಾಲದಲ್ಲಿ. ನೆಹರು ಜೊತೆ ಇಂದಿರಾ ಗಾಂಧಿ. ನೋಡಿ ಇದು ಕಮಲಾ ನೆಹರು ಅವರು ದಕ್ಷಿಣೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿರುವಂತಹ ಫೋಟೋ. ಇಂದಿರಾ ಗಾಂಧಿ, ನೆಹರು ಮತ್ತೆ ಅವರ ಪತ್ನಿ ಕಮಲಾ ನೆಹರು ಫೋಟೋ. ನೋಡಿ ಇದೆಲ್ಲ ಇಂದಿರಾ ಗಾಂಧಿ ಅವರ ಫೋಟೋಗಳು. ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದ ನೆಹರು ಅವರು ಮತ್ತೆ ಇಂದಿರಾ ಗಾಂಧಿ ಅವರ ಸ್ಮಾರಕ ಅಥವಾ ಅವರ ಸಂಬಂಧಪಟ್ಟಂತಹ ಗುರುತುಗಳು ಇಲ್ಲಿ ನೋಡ್ಬೋದು ನಾವು. ಈಗಿನ ಕಾಂಗ್ರೆಸ್ ಯಾವುದು ಸಿಗೋದಿಲ್ಲ. ಹಿಂದೆ ಕಾಂಗ್ರೆಸ್ ಏನಿತ್ತು, ಅವರ ಕುಟುಂಬ ಅಂದ್ರೆ ಇಂದಿರಾ ಗಾಂಧಿ, ನೆಹರು, ಮೋತಿಲಾಲ್ ನೆಹರು ಅವರ ಸಂಬಂಧಪಟ್ಟಿದ್ದಂತಹ ಕೆಲವೊಂದು ಚಿತ್ರಗಳನ್ನ, ಅವರ ಮನೆ, ಇವೆಲ್ಲಾನು ಇಲ್ಲಿ ನೋಡ್ಬೋದು ನಾವು. ಆನಂದ್ ಭವನ ಏನಿತ್ತು ಅದರ ಎದುರುಗಡೆನೆ ಜವಾಹರ್ ಪ್ಲಾನೆಟೋರಿಯಂ ಇದೆ. ನೋಡಿ ಅಲ್ಲಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೋಡಿ ಇದೆ ಪ್ಲಾನೆಟೋರಿಯಂ. ಇವಾಗ ಇಲ್ಲಿಂದ ಸೀದಾ ಚಂದ್ರಶೇಖರ್ ಆಜಾದ್ ಪಾರ್ಕ್ ಹೋಗೋಣ. ನೋಡಿ ಇದೇನೆ ಚಂದ್ರಶೇಖರ್ ಆಜಾದ್ ಪಾರ್ಕ್. ಬನ್ನಿ ಹೇಗಿದೆ ನೋಡೋಣ. ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಲಕ್ಷಾಂತರ ಸ್ವತಂತ್ರ ಹೋರಾಟಗಾರರು, ಕ್ರಾಂತಿಕಾರಿಗಳು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ತನ್ನ 24ನೇ ವಯಸ್ಸಿನಲ್ಲೇ ತನ್ನ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಿಸಿದಂತಹ ಒಬ್ಬ ಮಹಾನ್ ಸ್ವತಂತ್ರ ಹೋರಾಟಗಾರ, ಕ್ರಾಂತಿಕಾರನ ಅವರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸುಮಾರು 15ನೇ ವರ್ಷದಲ್ಲೇ ಆತ ಬ್ರಿಟಿಷರ ಕೈಗೆ ಸಿಕ್ಕಿ ಬ್ರಿಟಿಷರ ಜಡ್ಜ್ ಮುಂದೆ ಕರ್ಕೊಂಡು ಹೋದಾಗ ತನ್ನ ಹೆಸರು ಕೇಳಿದಾಗ ಆಜಾದ್ ಅಂತ ಹೇಳ್ತಾನೆ. ತನ್ನ ತಂದೆ ಹೆಸರು ಕೇಳಿದಾಗ ಆಜಾದಿ ಅಂತ ಹೇಳ್ತಾನೆ. ತನ್ನ ವಿಳಾಸ ಕೇಳಿದಾಗ ಜೈಲ್ ಅಂತ ಹೇಳ್ತಾನೆ. ಅಂತ ಹೋರಾಟಗಾರನಿಗೆ ಜಡ್ಜ್ಗೆ ಕೋಪ ಬಂದ್ಬಿಟ್ಟು 15 ಚಡಿ ಏಟು ಕೊಡೋಕೆ ಹೇಳ್ತಾನೆ. ಪ್ರತಿ ಚಡಿ ಏಟಿಗೂ ಆಜಾದ್ ಅಂತ ಕೂಗ್ತಾ ಇರ್ತಾನೆ ಆ ಸ್ವತಂತ್ರ ಹೋರಾಟಗಾರ. ಜೈಲಿನಿಂದ ಬಿಡುಗಡೆ ಆದಾಗ ಬ್ರಿಟಿಷರು ಆತನಿಗೆ ಸ್ವಲ್ಪ ಹಣವನ್ನು ಕೊಡ್ತಾರೆ. ಜೈಲಲ್ಲಿ ರಿಲೀಸ್ ಆಗುವಾಗ ಆ ಹಣವನ್ನ ಬ್ರಿಟಿಷರ ಮುಖದ ಮೇಲೆ ಎಸೆದು ಓಡೋಗ್ತಾನೆ ಅಲ್ಲಿಂದ. ಆ ಹುಡುಗ ಬೇರೆ ಯಾರು ಅಲ್ಲ, ಚಂದ್ರಶೇಖರ ತಿವಾರಿ ಅಥವಾ ಚಂದ್ರಶೇಖರ್ ಆಜಾದ್. ಅವರ ಹೆಸರು ಅವತ್ತಿನಿಂದ ಚಂದ್ರಶೇಖರ್ ಆಜಾದ್ ಅಂತ ಪ್ರಸಿದ್ಧಿ ಆಗುತ್ತೆ. ಈತ ಒಬ್ಬ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರನಾಗಿರ್ತಾನೆ. ಬ್ರಿಟಿಷರ ವಿರುದ್ಧ ಸುಮಾರು ಹೋರಾಟಗಳು ನಡೆದ ನಂತರ ಅವಾಗ ಜೈಲಿಂದ ತಪ್ಪಿಸ್ಕೊಂಡು ಹೋಗೋದು ಅಥವಾ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಹೋಗೋದು ಈ ತರ ಎಲ್ಲ ಮಾಡ್ತಾ ಇರ್ತಾನೆ. ಒಂದ್ಸರಿ ಏನಾಗುತ್ತೆ ಅಂದ್ರೆ, ಚಂದ್ರಶೇಖರ್ ಆಜಾದ್ ಮತ್ತೆ ತನ್ನ ಸಂಗಡಿಗರು ಅಲಹಾಬಾದ್ನ ಅಂದ್ರೆ ಇವತ್ತಿನ ಪ್ರಯಾಗ್ರಾಜ್ ಏನಿದೆ ಅಲ್ಲಿನ ಒಂದು ಆಲ್ಫ್ರೆಡ್ ಪಾರ್ಕ್ ನಲ್ಲಿ ಅವಿತುಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಬ್ರಿಟಿಷರಿಗೆ ಸಿಗುತ್ತೆ. 100 ಸೈನಿಕರೊಂದಿಗೆ ಬ್ರಿಟಿಷರು ಆ ಪಾರ್ಕ್ಗೆ ಹೋಗ್ತಾರೆ. ಅಲ್ಲಿ ತನ್ನ ಸಂಗಡಿಗರೊಂದಿಗೆ ಬ್ರಿಟಿಷರ ಜೊತೆ ಸುಮಾರು 20 ನಿಮಿಷ ಹೋರಾಡಿದ ನಂತರ ಈ ಚಂದ್ರಶೇಖರ್ ಆಜಾದ್ ಏನಂತಾನೆ, ಅವರು ಯಾವತ್ತೂ ಕೂಡ ಬ್ರಿಟಿಷರ ನೇಣಿಗೆ ಆತ ಹೋಗ್ಬಾರ್ದು ಅನ್ನೋ ಒಂದು ಸ್ವತಂತ್ರ ಹೋರಾಟಗಾರನ ಮೈಂಡ್ ಸೆಟ್ ಇರುತ್ತೆ. ಎಲ್ಲ ತನ್ನ ಬಂದೂಕಿನ ಎಲ್ಲಾ ಗುಂಡುಗಳು ಖಾಲಿ ಆದ್ಮೇಲೆ ಇನ್ನು ಒಂದೇ ಒಂದು ಉಳಿದಿರುತ್ತೆ ಕೊನೆಯದು. ಆತನ ಪ್ರಾಣ ಬ್ರಿಟಿಷರ ಕೈಲಿ ಹೋಗ್ಬಾರ್ದು ಅಂತ ಹೇಳಿ ಆ ಬಂದೂಕಿನಲ್ಲಿ ಇದ್ದಂತಹ ಕೊನೆಯ ಗುಂಡಿನಿಂದ ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಳ್ತಾನೆ. ಆ ಜಾಗನೇ ಈಗ ನಾವು ನಿಂತಿರೋ ಪಾರ್ಕ್. ಇದು ಚಂದ್ರಶೇಖರ್ ಆಜಾದ್ ಪಾರ್ಕ್ ಪ್ರಯಾಗ್ರಾಜ್ ಅಲ್ಲಿ ಇದೆ. ಅಲಹಾಬಾದ್ನ ಅಂದ್ರೆ ಪ್ರಯಾಗ್ರಾಜ್ನ ಒಂದು ದೊಡ್ಡ ಪಾರ್ಕ್ ಇದು. ಸುಮಾರು 133 ಎಕರೆ ಇದೆ. ಆ ಜಾಗ ನಾನು ನಿಮ್ಗೆ ತೋರಿಸ್ತೀನಿ. 1870ರಲ್ಲಿ ಪ್ರಿನ್ಸ್ ಆಲ್ಫ್ರೆಡ್ ಅನ್ನೋರು ಈ ಪಾರ್ಕ್ ಅನ್ನ ನಿರ್ಮಿಸ್ತಾರೆ. ಅದಾದ್ಮೇಲೆ ಅಲ್ಲಿ ಸುಮಾರು ವರ್ಷಗಳ ಕಾಲ ಆತನ ಹೆಸರಲ್ಲಿ ಈ ಪಾರ್ಕ್ ಇರುತ್ತೆ. ಇದು ಆಕ್ಚುಲಿ ಒಂದು ಪಾರ್ಕ್ ತರನೇ ಇದೆ. ಮಾಮೂಲಿ ಪಾರ್ಕ್ ಹೆಂಗಿರುತ್ತೆ ಹಂಗೇನೆ ಇದೆ. ಜನ ಎಲ್ಲ ವಿಸಿಟ್ ಮಾಡ್ತಿರ್ತಾರೆ ವಾಕಿಂಗ್ ಮಾಡೋದಕ್ಕೆಲ್ಲನು. ಗೇಟ್ ನಂಬರ್ 3 ಆಜಾದ್ ಚಂದ್ರಶೇಖರ್ ಅವರ ಒಂದು ಅದು ಮೆಮೋರಿಯಲ್ ಏನಿದೆ ಅದನ್ನು ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ಈಗ. ನೋಡಿ ಇಲ್ಲಿ ಒಂದು ವಿಕ್ಟೋರಿಯಾ ಮೆಮೋರಿಯಲ್ ಅಂತಿದೆ. ಇದು ಆಜಾದ್ ಚಂದ್ರಶೇಖರ್ ಪಾರ್ಕ್ ಅಲ್ಲೇನೇ ಇರೋದು. ಇದು ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಪ್ರೊಟೆಕ್ಟ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊಟೆಕ್ಷನ್ ಇದೆ.
ನೋಡಿ ಇದು ಗೇಟ್ ನಂಬರ್ 3. ಗೇಟ್ ನಂಬರ್ 3 ಎದುರುಗಡೆನೆ ನಮಗೆ ಚಂದ್ರಶೇಖರ್ ಆಜಾದ್ ಅವರ ಸ್ಮಾರಕ ಸಿಗುತ್ತೆ. ತೋರಿಸ್ತೀನಿ ನಿಮಗೆ. ನಮ್ಮ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣ ಕೊಟ್ಟಿರುವಂತಹ ಸ್ವತಂತ್ರ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ಅವರ ಸ್ಮಾರಕ ಇದೇನೆ. ಇಲ್ಲಿ ಬಂದಿದ್ದೀವಿ ನೋಡಿ. ಅವರ ಹೋರಾಟಕ್ಕೆ ನೀಡುತ್ತಿರುವಂಥ ಗೌರವ. ಯಾರು ಕೂಡ ಇಲ್ಲಿ ತಮ್ಮ ಚಪ್ಪಲಿನ ಹಾಕ್ಕೊಂಡು ಹೋಗ್ದಿರ ಇಲ್ಲೇ ಬಿಟ್ಟು ಹೋಗ್ತಿದ್ದಾರೆ. गर्दन नीचे रखिए. चलिए आप. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ತ್ರಿವೇಣಿ ಸಂಗಮದ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಮತ್ತು ಸಂಜೆ ಗಂಗಾ ಆರತಿ ಇರುತ್ತೆ. ಸೊ ಅದ್ರದ್ದು ಕೂಡ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.